ಪ್ರತಿದಿನ ನಾವು ಉಪಯೋಗಿಸ್ತಾ ಇರುವಂತಹ ಹಣ್ಣು ಅಥವಾ ತರಕಾರಿಯಲ್ಲಿ ತುಂಬಾನೇ ಕೆಮಿಕಲ್ಸ್ಗಳು ಅಥವಾ ವಿಷದ ಅಂಶಗಳು ಕಂಡು ಬರ್ತಾ ಇದೆ. ನಾವು ಅಂದ್ಕೊಂಡಿದ್ದೇವೆ ಇದನ್ನೆಲ್ಲ ಬೆಳೀತಾ ಇರೋ ಆ ರೈತನೇ ಈ ಥರ ಮಾಡ್ತಾ ಇದ್ದಾನೆ ಅಂತ. ಆದರೆ ಸತ್ಯ ಏನು ಗೊತ್ತಾ? ರೈತರು ಯಾವ ಸಮಯದಲ್ಲಿ ಯಾವ ಬೆಳೆಗಳನ್ನು ಬೆಳೆಬೇಕು, ಹಾಗೆ ಯಾವ ಬೆಳೆಗೆ ಯಾವ ಗೊಬ್ಬರವನ್ನು ಹಾಕಬೇಕು, ಇಂಥದ್ದೇ ಹಲವಾರು ಮಾಹಿತಿಗಳನ್ನು ಕೊಡಬೇಕಾಗಿರೋದು ಕೃಷಿ ವೈದ್ಯರು. ಅಂತಹ ಕೃಷಿ ವೈದ್ಯರನ್ನು ಈ ರಾಸಾಯನಿಕ ಗೊಬ್ಬರ ತಯಾರು ಮಾಡುವಂತಹ ಮಾಲೀಕರು ದಲ್ಲಾಳಿಗಳ ಥರ ಯೂಸ್ ಮಾಡ್ಕೊಳ್ತಾರೆ. ತಾವು ತಯಾರು ಮಾಡ್ತಿರುವಂತಹ ರಾಸಾಯನಿಕ ಗೊಬ್ಬರವನ್ನು ಜಾಸ್ತಿ ಪ್ರಮಾಣದಲ್ಲಿ ರೈತರಿಗೆ ಸೇಲ್ ಮಾಡಲಿಕ್ಕೋಸ್ಕರ ಕೃಷಿ ವೈದ್ಯರನ್ನು ಹಣ ಕೊಟ್ಟು ಉಪಯೋಗಿಸ್ಕೊಳ್ತಾರೆ. ಆ ಕೃಷಿ ವೈದ್ಯರು ರೈತರಿಗೆ ಇಂಥದ್ದೇ ಗೊಬ್ಬರವನ್ನು ಹಾಕಿ ಅಂತ ರೆಕಮೆಂಡ್ ಮಾಡ್ತಾರೆ. ಕೃಷಿ ವೈದ್ಯರೇ ದೇವರು ಅಂತ ನಂಬಿರೋ ನಮ್ಮ ಮುಗ್ಧ ರೈತರು ಆ ಕೃಷಿ ವೈದ್ಯರು ಯಾವ ರಾಸಾಯನಿಕ ಗೊಬ್ಬರವನ್ನು ರೈತರಿಗೆ ರೆಕಮೆಂಡ್ ಮಾಡ್ತಾರೋ ರೈತರು ಅದೇ ಗೊಬ್ಬರವನ್ನು ಉಪಯೋಗಿಸಿ ತರಕಾರಿ, ಹಣ್ಣು ಹಾಗೂ ಪದಾರ್ಥಗಳನ್ನು ಬೆಳೀತಾರೆ. ಇದರಿಂದನೇ ರೈತರು ಬೆಳೀತಾ ಇರೋ ಆಹಾರ ಪದಾರ್ಥದಲ್ಲಿ ವಿಷದ ಅಂಶ ಜಾಸ್ತಿಯಾಗಿ ಕಾಣಿಸ್ತಾ ಇರೋದು. ಹಾಗೆ ಇದಕ್ಕೆಲ್ಲ ಕಾರಣ ರೈತರೇ ಅಂತ ನಾವು ಅಂದ್ಕೊಂಡು ನಾವು ರೈತರನ್ನ ದೂರ್ತಾ ಇದ್ದೇವೆ. ಇಂತಹ ಸಾವಿರ ಅನ್ಯಾಯಗಳು ನಮ್ಮ ರೈತರಿಗೆ ಆಗ್ತಾನೇ ಇದೆ. ಇಂತಹ ಯಾವ ವಿಚಾರ ಕೂಡ ನಮ್ಮ ಕೃಷಿ ಇಲಾಖೆಗೆ ಕಾಣಿಸ್ತಾ ಇಲ್ವಾ ಅನ್ನೋದೇ ನಮ್ಮ ಪ್ರಶ್ನೆ. ಇದೇ ಥರ ದಿನದಿಂದ ದಿನ ರೈತರ ಮೇಲೆ ಅನ್ಯಾಯಗಳು ಜಾಸ್ತಿನೇ ಆಗ್ತಾ ಹೋದರೆ ರೈತ ಮುಂದೊಂದು ದಿನ ಬೆಳೆ ಬೆಳೆಯೋದನ್ನೇ ಸ್ಟಾಪ್ ಮಾಡಿಬಿಟ್ಟ ಅಂತಂದರೆ ನಮ್ಮೆಲ್ಲರ ಪರಿಸ್ಥಿತಿ ಊಹೆಗೂ ಮೀರಿದಷ್ಟು ತುಂಬ ಕೆಟ್ಟದಾಗಿ ಬದಲಾಗುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಹತ್ತಿರದವರು ಯಾರಾದರೂ ರೈತರಿದ್ದರೆ ಈ ವಿಡಿಯೋನ ಶೇರ್ ಮಾಡಿ.